ವಿದ್ಯಾರ್ಥಿ ಮಿತ್ರರೇ, ನೋಡಿ ಡಿಪ್ಲೊಮಾ CET ವಿಡಿಯೋಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ನಿಮಗೆ ನೀವು ಪದೇ ಪದೇ ನೋಡ್ತಾನೆ ಇರಬೇಕು, ನೋಡಿ ವರ್ಕ್ ಮಾಡಬೇಕು. ನೋಡಿ ಇಲ್ಲಿ ತನಕ ಡಿಪ್ಲೊಮಾ CET ಸೈನ್ಸ್ದು ಮಾಡಿದ್ದೀನಿ, ಅದಂಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಡಿಪ್ಲೊಮಾ CET ನಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಲಾಸ್ಟ್ ವಿಡಿಯೋ. ಫಸ್ಟ್ ಇಂದ ನೋಡಿ ಏನು ಟಾಪಿಕ್ ಇದೆಯೋ ಎಲ್ಲ ಟಾಪಿಕ್ನು ಒಂದು ಇಲ್ದಂಗೆ ಕವರ್ ಮಾಡಿದ್ದೀನಿ. ಇದು ಲಾಸ್ಟ್ ಕ್ಲಾಸ್ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ದು. ಇದಾದ್ಮೇಲೆ ನಿಮಗೆ ಕಂಟಿನ್ಯೂಸ್ ಸೈನ್ಸ್ ವಿಡಿಯೋಸ್ ಬರ್ತಾ ಇರ್ತವೆ, ಆಯ್ತಾ? ನೋಡಿ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಡಿಫರೆನ್ಷಿಯಲ್ ಈಕ್ವೇಶನ್ 3 ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳಿದೆ. ಅದರಲ್ಲಿ ಒಂದೆರಡು ಪ್ರಶ್ನೆಗಳು ಮಾಡಿಸಿದ್ದೆ ಲಾಸ್ಟ್ ಎಕ್ಸಾಮಲ್ಲಿ. ನೋಡಿ ನಿನ್ನೆ ಹೇಳ್ಕೊಟ್ಟಲ್ಲ, ಆ ಟೈಪಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ಎಕ್ಸಾಮ್ಗೆ. ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ಬಿಟ್ಟು dy by dx is equal to 1 plus y square by 1 plus x square. ನೋಡಿ ಒಂದೊಂದ್ಸರಿ ಹಿಂಗೆ ಕೊಟ್ಬಿಡ್ತಾನೆ. ನಾನು ನಿಮಗೆ ಮಾಡಿಸಿದ ಈ ಥರ ಇತ್ತು. ಯಾವ ಥರ ಇತ್ತು ಅಂದರೆ dy 1 plus x square dy plus 1 plus y square dx. ನೋಡಿ ಈ ಥರ ಮಾಡಿಸಿದ್ದೆ ನಾನು. ಇದೇ ಥರನೇ ಅವ್ರು ಏನು ಮಾಡಿದ್ದಾರೆ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೋಡಿ ನೀವೇನು ಮಾಡಬೇಕು ಅಂದರೆ dy ಇಲ್ಲೇ ಇರಲಿ, dx ಆ ಕಡೆ ತಗೊಂಡೋಗಿ. dx ಯಾವಾಗಲೂ ನ್ಯೂಮರೇಟರ್ನಲ್ಲಿ ಇರಬೇಕು. ಮತ್ತೆ 1 plus x square ಅಲ್ಲೇ ಇರಲಿ, 1 plus y square ಈ ಕಡೆ ತಂದ್ಬಿಡಿ. ನೋಡಿ ಈ ಥರ ಕೊಟ್ಟಾಗ ಇನ್ನು ಈಸಿನೇ. ನೋಡಿ dy ಇಲ್ಲಿ ತಗೊಬನ್ನಿ, dy ಅಲ್ಲೇ ಇರಲಿ, dy ಜಾಗಕ್ಕೆ 1 plus y square ತಗೊಬನ್ನಿ, ಡಿವೈಡ್ ಬೈ 1 plus y square ಇತ್ತಲ್ಲ ಆ ಜಾಗಕ್ಕೆ dx ಕಳಿಸಿ. ನೋಡಿ ಈಸಿ, ಅದಕ್ಕಿಂತ ಈಸಿ ಇದು. ನೋಡಿ ಈ ಥರ ಕೊಟ್ಟಾಗ ಏನು ಮಾಡಬೇಕು, ಸೇಮ್ ಹೇಳ್ಕೊಟ್ನಲ್ಲ, y ಇರೋ ಕಡೆ dy ಬರಬೇಕು, x ಇರೋ ಕಡೆ dx ಬರಂಗ್ ಮಾಡ್ಕೋಬೇಕು. ಇಲ್ಲೇನಾಗಿದೆ, ಬೇರೆ ತರ ಕೊಟ್ಬಿಟ್ಟವ್ರೆ. dy by dx is equal to ಕೊಟ್ಬಿಟ್ಟವ್ರೆ. ಅವಾಗ ಏನು ಮಾಡಿ, dx ನ್ಯೂಮರೇಟರ್ ತಗೊಂಡೋಗಿ 1 plus y square ಇಲ್ಲಿ ತಗೊಬನ್ನಿ. ನೋಡಿ ಅವಾಗ ಏನಾಯ್ತದೆ, dy by 1 plus y square is equal to dx by 1 plus x square ಅಂತ ಬರುತ್ತೆ. ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು. ಇಂಟಿಗ್ರೇಟ್ ಮಾಡಿದ್ರೆ 1 by 1 plus y square dy is equal to 1 by 1 plus x square dx. What is 1 by 1 plus y square dy? Tan inverse y. Tan inverse y is equal to ಇದು tan inverse x plus c ಹಾಕಬಹುದು. ಇಲ್ಲೆಲ್ಲ k ಕೊಟ್ಟಿರೋದ್ರಿಂದ k ಅಂತ ಹಾಕೋಣ. ಈಗ ಒಂದನ್ನು ಈ ಕಡೆ ತಗೊಂಬನ್ನಿ, ಇದನ್ನ k ಅಲ್ಲೇ ಇರಲಿ. tan inverse y minus tan inverse x is equal to k. This is the required solution. Answer ಯಾವುದು ಕರೆಕ್ಟ್? ನೋಡಿ ಆಪ್ಷನ್ 2 is correct. ನೋಡಿ ಇಷ್ಟೇ, ಎಲ್ಲ ಸೇಮ್ ಪ್ರೊಸೀಜರ್. ಏನು ಮಾಡ್ತಾರೆ, ಸ್ವಲ್ಪ ಬೇರೆ ಥರ ಕೊಟ್ಬಿಡ್ತಾರೆ. ನೆನ್ನೆ ನಾನು ನಿಮ್ಗೆ ಈ ಥರದ್ದು ಹೇಳ್ಕೊಟ್ಟೆ, ಎಷ್ಟೊಂದು 3 ಲೆಕ್ಕ ಹೇಳ್ಕೊಟ್ಟೆ. ಇದೇ ಟೈಪೇನೆ ಅದುವೇ, ಆದರೆ ಬೇರೆ ಥರ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ಇದೇ ಲೆಕ್ಕಕ್ಕೆ ಸಪೋಸ್ ನಿಮಗೆ dy by dx is equal to 1 plus y square ಕೊಡೋ ಬದಲು 1 plus y ಅಂತ ಕೊಟ್ಬಿಟ್ರು. ಈ ಥರ ಕೊಟ್ಬಿಟ್ರು. ನ್ಯೂಮರೇಟರ್ 1 plus y, ಡಿನಾಮಿನೇಟರ್ 1 plus x. ಅವಾಗ ಏನಾಯ್ತದೆ, ಸೇಮ್ ಹಿಂಗೆ ಬರುತ್ತೆ. ನೋಡಿ 1 plus y ಬರುತ್ತೆ, ಇಲ್ಲಿ 1 plus x ಬರುತ್ತೆ, 1 plus y 1 plus x ಬರುತ್ತೆ. ವಾಟ್ ಈಸ್ 1 by 1 plus y dy? log 1 plus y is equal to log 1 plus x plus k ಬರುತ್ತೆ. ಈ ಕಡೆ ಬಂದರೆ ಇದು 1 plus x log 1 plus y minus log 1 plus x is equal to k. ನೋಡಿ ಈ ಥರ. ನೋಡಿ ಏನಾರ ಕೊಡಲಿ, ಪ್ರೊಸೀಜರ್ ಒಂದೇ. ಏನಪ್ಪ ಅಂತಂದರೆ dy ಇರೋ ಕಡೆ y ಟರ್ಮ್ ಇರಬೇಕು, dx ಇರೋ ಕಡೆ x ಟರ್ಮ್ ಇರಬೇಕು. ಆ ಥರ ನೀವು ಏನಾದರೂ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕು, ರೀಅರೇಂಜ್ ಮಾಡ್ಕೋಬೇಕು. ರೀಅರೇಂಜ್ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ. ಇದು ಒಂದು ಟೈಪ್. ನಿಮಗೆ ಸೊಲ್ಯೂಷನ್ ಫೈಂಡ್ ಸಾಲ್ವ್ ಅಂತ ಕೊಟ್ಟರೆ ಈ ಥರ ಒಂದು ಟೈಪ್ ಕೊಡ್ತಾರೆ. ಇನ್ನೊಂದು ಟೈಪ್ ಇದೆ ನೋಡಿ, ತುಂಬ ಇಂಪಾರ್ಟೆಂಟು. ಆ ಥರದ್ದು ಎಕ್ಸಾಮ್ ಬರುತ್ತೆ ಈ ಸರಿ ಗ್ಯಾರಂಟಿ. ಈಗ ಹೇಳ್ಕೊಡ್ತೀನಲ್ಲ ಅದೇ ಬರೋದು ಈ ಸರಿ, ನೋಡ್ಕೊಳ್ಬೇಕಾರೆ. ನೋಡಿ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ, ಸಾಲ್ವ್ ಅಂದ್ಬಿಟ್ಟು ಈ ಥರ ಕೊಡ್ತಾರೆ. dy by dx ಪ್ಲಸ್ tan x y is equal to secant x. ಇದನ್ನ ಸಾಲ್ವ್ ಮಾಡಿ. ನೋಡಿ ಈ ಥರ ಬಂದಾಗ ಏನಪ್ಪಾ ಅಂತಂದ್ರೆ, ಇದು ಈ ಫಾರ್ಮಲ್ ಇದೆ. ಯಾವ ಫಾರ್ಮ್ ಅಂತಂದ್ರೆ dy by dx ಪ್ಲಸ್ py is equal to q. ಇದು ಒಂದು ಜನರಲ್ ಫಾರ್ಮ್, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಜನರಲ್ ಫಾರ್ಮ್ ಇದು. ಈಗ ಈ ಟೈಪಲ್ಲಿ ಒಂದು ಲೆಕ್ಕ ಬರುತ್ತೆ ನೋಡಿ. ಇದು ಇದೇ ಟೈಪ್ ಇದೆ. dy by dx ಇರೋ ಜಾಗದಲ್ಲಿ dy by dx ಇದೆ.
ವೈ ಇರೋ ಜಾಗದಲ್ಲಿ ವೈ ಒಂದೊಂದ್ಸರಿ ಇಲ್ಲಿ ಕೊಟ್ಬಿಡ್ತಾರೆ. ಈ ವೈ ಬೇರೆ, ಇದು ಟ್ಯಾನ್ ಎಕ್ಸ್ ವೈ ಅಲ್ಲ, ಟ್ಯಾನ್ ಎಕ್ಸೇ ಬೇರೆ ವೈನೇ ಬೇರೆ. ನಿಮಗೆ ಇದೇ ಲೆಕ್ಕನ ಹಿಂಗೆ ಕೊಟ್ಬಿಡ್ತಾರೆ. ಹೆಂಗೆ ಅಂತಂದರೆ dy/dx ಪ್ಲಸ್ ವೈ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಅಂತ ಕೊಡ್ತಾರೆ. ಹಿಂಗೆ ಕೊಡೋದು. ನಾನು ಈ ಥರ ಬರ್ಕೊಂಡಿದ್ದೇನೆ ಅಷ್ಟೇ. ಆ ಥರ ಕೊಟ್ಟಾಗ ಹಿಂಗೆ ಬರ್ಕೊಳ್ಳಿ ನೋಡಿ. ಇದನ್ನು ಬರ್ಕೊಂಡ್ಮೇಲೆ ಅದ್ರ ಕೆಳಗಡೆ ಜನರಲ್ ಫಾರ್ಮ್ ಬರೀಬೇಕು. ಜನರಲ್ ಫಾರ್ಮ್ ಏನಪ್ಪ ಅಂದರೆ dy/dx ಪ್ಲಸ್ py ಈಸ್ ಈಕ್ವಲ್ ಟು q ಅಂತ. ಈಗ dy/dx ಇರೋ ಜಾಗದಲ್ಲಿ ನೋಡಿ dy/dx ಏನೇ ಇದೆ, ಆಯ್ತಾ. ವೈ ಇರೋ ಕಡೆ ವೈನೇ ಇದೆ, ಪಿ ಇರೋ ಕಡೆ ಏನಿದೆ, ಪಿ ಇರೋ ಕಡೆ ಟ್ಯಾನ್ ಎಕ್ಸ್ ಇದೆ, ಕ್ಯೂ ಇರೋ ಕಡೆ ಏನಿದೆ ಸೀಕೆಂಟ್ ಎಕ್ಸ್. ನೋಡಿ ಫಸ್ಟ್ ಇದನ್ನು ಬರ್ಕೋಬೇಕು. ಪಿ ಅಂದರೆ ಏನು, ಕ್ಯೂ ಅಂದರೆ ಏನು ಅಂತ ನೋಡಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ಥರ ಕೊಟ್ಟಾಗೆಲ್ಲ ಅದ್ರ ಕೆಳಗಡೆ ಜನರಲ್ ಫಾರ್ಮ್ ಬರೀಬೇಕು. ಜನರಲ್ ಫಾರ್ಮ್ ಈಸ್ dy/dx ಪ್ಲಸ್ py ಈಸ್ ಈಕ್ವಲ್ ಟು q ಅಂತ. ಈಗ ಇದರಲ್ಲಿ ಇದನ್ನ ಕಂಪೇರ್ ಮಾಡಿದ್ರೆ ಜನರಲ್ ಫಾರ್ಮ್ಗೆ p ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಬರುತ್ತೆ, q ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಬರುತ್ತೆ. ಇದಾದ್ಮೇಲೆ ನೋಡಿ ಈ ಟೈಪ್ ಪ್ರಾಬ್ಲಮ್ ಬಂದಾಗ ಒಂದೊಂದ್ಸಲಿ ನಿಮಗೆ ಪ್ರಶ್ನೆ ಈ ತರ ಬಂದಾಗ ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಬೇಕು, ಆಯ್ತಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಚಿಕ್ಕದಾಗಿ IF ಅಂತ ಕರೀತಾರೆ. IF ಅಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ನೋಡಿ e ಟು ದಿ ಪವರ್ ಇಂಟಿಗ್ರಲ್. ಇದು ಫಾರ್ಮುಲಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಕ್ಕೆ ಫಾರ್ಮುಲಾ e ಟು ದಿ ಪವರ್ ಇಂಟಿಗ್ರಲ್ p dx ಅಂತ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನು, e ಟು ದಿ ಪವರ್ ಇಂಟಿಗ್ರಲ್ p dx ಅಂತ. e ಟು ದಿ ಪವರ್ ಇಂಟಿಗ್ರಲ್ p ಅಂದ್ರೆ ಏನಪ್ಪ, tan x dx. ಈಗ ವಾಟ್ ಈಸ್ e ಟು ದಿ ಪವರ್ ಇಂಟಿಗ್ರಲ್ tan x ನೋಡಿ. e ಟು ದಿ ಪವರ್ ಇಂಟಿಗ್ರಲ್ ಬೈ ಇಂಟಿಗ್ರಲ್ tan x ಅಂದ್ರೆ ಇಂಟಿಗ್ರಲ್ tan x ಅಂದ್ರೆ ಫಾರ್ಮುಲಾ ನಿಮ್ಗೆ ಇಂಟಿಗ್ರೇಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಂಟಿಗ್ರಲ್ tan x ಅಂದ್ರೆ log secant x ನೆನ್ಪಿಟ್ಕೋಬೇಕು. ಇಂಟಿಗ್ರಲ್ tan x ಅಂದ್ರೆ ಏನು, log secant x ಅಂತ. ಈಗ ಇದೇನಾಯ್ತದೆ, e ಟು ದಿ ಪವರ್ log secant x ಬರುತ್ತೆ. e ಟು ದಿ ಪವರ್ log secant x ನೋಡಿ. e ಟು ದಿ ಪವರ್ log ಅಂತ ಇದ್ಬಿಟ್ಟು ಏನೋ ಒಂದಿದ್ರೆ ಇದ್ರ ಆನ್ಸರ್ ಏನಪ್ಪಾ ಅಂದ್ರೆ secant x ಅಂತಾನೆ. ಇದು ಹೆಂಗ್ ಬರುತ್ತೆ ಅಂತಂದ್ರೆ ನೋಡಿ, ನಿಮ್ಗೆ e ಟು ದಿ ಪವರ್ ನೆನ್ಪಿಟ್ಗಳಿದ್ನ e ಟು ದಿ ಪವರ್ log x ಅಂದ್ರೆ ಇದ್ರ ಆನ್ಸರ್ x ಅಂತ. e ಟು ದಿ ಪವರ್ log m ಅಂದ್ರೆ ಇದ್ರ ಆನ್ಸರ್ m ಅಂತ. e ಟು ದಿ ಪವರ್ log a ಅಂದ್ರೆ ಇದ್ರ ಆನ್ಸರ್ a ಅಂತ. ಅಂದ್ರೆ e ಟು ದಿ ಪವರ್ ಬಂದು log ಅಂತ ಬಂದ್ರೆ ಇದ್ರದ್ದು ಫುಲ್ ಆನ್ಸರ್ ಏನಿರ್ತದೆ ಅಂದ್ರೆ ಇಲ್ಲಿ ಏನಿರ್ತದೋ ಅದೇ ಆನ್ಸರ್ ನೋಡಿ. e ಟು ದಿ ಪವರ್ log x ಅಂದ್ರೆ ಬರೀ x, e ಟು ದಿ ಪವರ್ log m ಅಂದ್ರೆ m, e ಟು ದಿ ಪವರ್ log a ಅಂದ್ರೆ a. ಅದೇ ತರ e ಟು ದಿ ಪವರ್ log secant x ಅಂದ್ರೆ secant x. ನೋಡಿ ಇದೇನಿದು ನಾವು ಕಂಡುಹಿಡಿದಿದ್ದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಒಂದೊಂದ್ಸರಿ ಈ ತರ ಲೆಕ್ಕ ಕೊಟ್ಟಾಗ ಬರೀ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಅಂತಾನು ಕೇಳ್ಬಿಡ್ತಾರೆ ಎಕ್ಸಾಮ್ಗೆ. CET ನಲ್ಲಿ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿಸ್ ಈಕ್ವೇಶನ್ ಅಂದ್ಬಿಟ್ಟು ಕೊಟ್ಬಿಡ್ತಾರೆ, ಸರಿನಾ. ಅವಾಗ ಇಷ್ಟಕ್ಕೆ ನಿಲ್ಸ್ಬಿಟ್ರಾಯ್ತು, ಇದೇ ಆನ್ಸರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂತ ಮಾತ್ರ ಕೇಳಿದ್ರೆ. ಸೊಲ್ಯೂಷನ್ ಅಂತ ಕೇಳಿದ್ರೆ ನೋಡಿ, ಸೊಲ್ಯೂಷನ್ ಒಂದು ಫಾರ್ಮುಲಾ ಇದೆ. ಏನಪ್ಪಾ ಅಂದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಪ್ಲಸ್ c ಅಂತ. ದಿಸ್ ಇಸ್ ದಿ ಫಾರ್ಮುಲಾ ಟು ಫೈಂಡ್ ಸೊಲ್ಯೂಷನ್ ಆಫ್ ದಿಸ್ ಫಾರ್ಮ್ ಆಫ್ ಈಕ್ವೇಶನ್. ಈ ತರ ಫಾರ್ಮ್ ಆಫ್ ಈಕ್ವೇಶನ್ ಬಂದ್ರೆ ಅದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಬೇಕಂದ್ರೆ ಇದು ಫಾರ್ಮುಲಾ, ಫುಲ್ ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ಇದು ಫಾರ್ಮುಲಾ. ಈಗ y ಅಂತಂದ್ರೆ ಅದು y ನ ಏನೂ ಇಲ್ಲ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಏನು ಗೊತ್ತು ಬರ್ಕೋಬೇಕು. y ಇಂಟು ಸೀಕೆಂಟ್ x ಇಸ್ ಈಕ್ವಲ್ ಟು ಇಂಟಿಗ್ರಲ್ q ಅಂದ್ರೆ ಏನೋ ಇಲ್ಲಿ ಇರ್ತದೆ ನೋಡಿ. q ಇಸ್ ಈಕ್ವಲ್ ಟು ಏನಿದೆ, ಸೀಕೆಂಟ್ x ಇದೆ ಅಲ್ವಾ, ಸೀಕೆಂಟ್ x ಇಂಟು IF ಏನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಅದು ಅಷ್ಟೇ ಏನು, ಅದು ಸೀಕೆಂಟ್ x ಬಂದಿದೆ ಪ್ಲಸ್ c. ಕರೆಕ್ಟಾ, ಸರಿನಾ. ಈಗ ಏನಾಯ್ತದೆ ಇದು, ಆಕ್ಚುಲಿ ಇದು ಕಾಸ್ ಎಕ್ಸ್ ಅಂತ ಬರುತ್ತೆ. ಇರಲಿ ಬಿಡಿ, ಸೀಕೆಂಟ್ ಎಕ್ಸ್ಗೆ ಮಾಡೋಣ. ಯೂಶಲಿ ಅಲ್ಲಿ ಕಾಸ್ ಎಕ್ಸ್ ಇರ್ತದೆ. ಆಯ್ತು, ಸೀಕೆಂಟ್ ಎಕ್ಸ್ ಇದೆ ಅಲ್ವಾ. y ಇಂಟು ಸೀಕೆಂಟ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಸೀಕೆಂಟ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಅಂದ್ರೆ dx ಬರ್ಕೋಬೇಕು. ಸೀಕೆಂಟ್ ಸ್ಕ್ವೇರ್ ಎಕ್ಸ್ dx ಪ್ಲಸ್ c. ವಾಟ್ ಈಸ್ ಇಂಟಿಗ್ರಲ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್? ಇಂಟಿಗ್ರಲ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ tan x ಪ್ಲಸ್ c. ನೋಡಿ, ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿಸ್ ಈಕ್ವೇಶನ್. ಈ ಈಕ್ವೇಶನ್ದು ಸೊಲ್ಯೂಷನ್ ಇದು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಈ ತರ ಏನಾದರೂ ಪ್ರಾಬ್ಲಮ್ ಬಂದಾಗ ನೀವೇನ್ ಮಾಡಬೇಕು, ಫಸ್ಟು ಇದರದ್ದು ಜನರಲ್ ಫಾರ್ಮ್ ಬರ್ಕೋಬೇಕು. ಜನರಲ್ ಫಾರ್ಮ್ ಏನು, dy/dx ಪ್ಲಸ್ py ಇಸ್ ಈಕ್ವಲ್ ಟು q ಅಂತ. ಇದರಲ್ಲಿ ನೋಡಿ dy/dx ಇರೋ ಕಡೆ dy/dx ಇದೆ,
ಆಮೇಲೆ y ಇರೋ ಕಡೆ y ನೇ ಇದೆ, p ಇರೋ ಕಡೆ ಏನಿದೆ tan x. p ಅಂದ್ರೆ ಏನು, q ಅಂದ್ರೆ ಏನು ಅಂತ ಬರ್ಕೋಬೇಕು. ಅದಾದ್ಮೇಲೆ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋಕೆ ಫಾರ್ಮುಲಾ e ಟು ದಿ ಪವರ್ ಇಂಟಿಗ್ರಲ್ p dx ಅಂತ. p ಅಂದ್ರೆ ಇಲ್ಲಿ ಏನಿದೆ tan x, ಇಂಟಿಗ್ರಲ್ tan x ಅಂದ್ರೆ log secant x ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ನಿಮಗೆ ಬಂದ್ರೆ ಯಾವಾಗಲೂ ಬರೋದೇನು ಗೊತ್ತಾ, ಮೂರೇ ಬರೋದು. ಒಂದು tan x ಬರುತ್ತೆ ಇಲ್ಲಿ, ಇಲ್ಲ cot x ಬರುತ್ತೆ, ಇಲ್ಲ 1/x ಬರುತ್ತೆ. ನೆನ್ಪಿಟ್ಕೊಳ್ಳಿ, ಮೂರೇ ಬರೋದು, tan x, cot x, 1/x. ನಿಮ್ಗೆ ಏನ್ ಬರುತ್ತೆ, tan x ಬಂದ್ರೆ log secant x, ಆನ್ಸರ್ secant x ಬರುತ್ತೆ. cot x ಬಂದ್ರೆ log sin x ಅಂತ, ಇಂಟಿಗ್ರಲ್ cot x ಅಂದ್ರೆ log sin x, ಅವಾಗ ಬರೀ sin x ಬರುತ್ತೆ. 1/x ಅಂತ ಬಂದ್ರೆ 1/x ಅಂತ, ಇಂಟಿಗ್ರಲ್ 1/x dx ಅಂದ್ರೆ log x ಅಂತ ಬರುತ್ತೆ, log x ಅಂದ್ರೆ x ಬರುತ್ತೆ. ನೋಡಿ ನಿಮಗೆ ಮೂರೇ ಯಾವಾಗಲೂ ಇಲ್ಲಿ ಬರೋದು ಜಾಸ್ತಿ. ಏನಪ್ಪಾ ಅಂದ್ರೆ ಒಂದು tan x ಬರುತ್ತೆ, tan x ಬಂದಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು secant x, cot x ಬಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ sin x, 1/x ಬಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x. ಈ ಮೂರೇ ಬರೋದು, ಯಾವಾಗಲೂ ಮೂರೇ ಬರೋದು, ನೆನ್ಪಿಟ್ಕೊಳ್ಳಿ. tan x ಬಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ secant x, ಹೆಂಗ್ ಗೊತ್ತು ಅಂತ ತೋರಿಸಿದ್ದೀನಿ, ನೀವು ಬೇಕಾದ್ರೆ ನೆನ್ಪಿಟ್ಕೊಂಡ್ರು ಆಯ್ತು. tan x ಬಂದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ secant x, cot x ಬಂದ್ರೆ sin x, 1/x ಬಂದ್ರೆ x. ಆಯ್ತಾ? ನೋಡಿ ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈ ತರ ಕಂಡುಹಿಡಿಬೇಕು. ಸೊಲ್ಯೂಷನ್ ಕಂಡುಹಿಡಿಬೇಕಂದ್ರೆ ಇದು ಸೊಲ್ಯೂಷನ್ ಇಸ್ ಬರೀ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಇಷ್ಟೇನೆ. ಸೊಲ್ಯೂಷನ್ ಕೇಳಿದ್ರೆ ಇದನ್ನು ಮಾಡಬೇಕು. ಏನ್ ಫಾರ್ಮುಲಾ ಅಂದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಜಾಗದಲ್ಲಿ ಎಷ್ಟು ಬಂದಿದೆ ಹಾಕೋಬೇಕು, secant x. y ಅಂದ್ರೆ y ನೇ ಬರ್ಕೋಬೇಕು, ಇಸ್ ಈಕ್ವಲ್ ಟು q ಜಾಗದಲ್ಲಿ ಏನು secant x ಇದೆ, secant x ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ secant x ಬಂದಿದೆ, secant x ಇಂಟು secant x dx ಪ್ಲಸ್ c. secant x ಇಂಟು secant x ಅಂದ್ರೆ secant ಸ್ಕ್ವೇರ್ x. ಇಂಟಿಗ್ರಲ್ secant ಸ್ಕ್ವೇರ್ x ಅಂದ್ರೆ ಏನು tan x. y secant x is equal to tan x plus c. ಅಥವಾ ಒಂದೊಂದ್ಸಲಿ ನಿಮಗೆ ಆನ್ಸರ್ ನೋಡ್ಕೊಳ್ಳಿ, ಅಲ್ಲಿ ಏನು ಕೊಟ್ಟಿರ್ತಾರೆ, ಇದು ಈ ಕಡೆ ತಗೊಂಡ್ರೆ ಮೈನಸ್ ಆಗಿರ್ತದೆ, ಆ ಥರನೂ ಕೊಡ್ಬೋದು. ನೀವು ಆನ್ಸರ್ ನೋಡ್ಕೊಂಡು ಮಾಡಬೇಕು. ನೋಡಿ ಇದು ಈ ಥರ. ಸಪೋಸ್ ಇಲ್ಲಿ ನಿಮಗೆ secant x ಬದಲು cos x ಇತ್ತು, cos x ಕೊಡೋದು ಜಾಸ್ತಿ, cos x ಇತ್ತು. cos x ಇತ್ತು ಅಂದಾಗ ಏನಾಯ್ತದೆ, ಇಲ್ಲಿ ತನಕ ಸೇಮ್ ಅಲ್ವಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಚೇಂಜ್ ಇಲ್ಲ, ಸೇಮು. ಇದು ಸೇಮ್. ಇಲ್ಲೊಂದು ಮಾತ್ರ ಏನಾಯ್ತದೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಜಾಗದಲ್ಲಿ ಇಲ್ಲಿ ಚೇಂಜ್ ಮಾಡ್ಕೋಬೇಕೇನು, ಇಲ್ಲ ಇಲ್ಲಿ secant x ಏನೆ, q ಜಾಗದಲ್ಲಿ ಚೇಂಜ್ ಮಾಡ್ಕೋಬೇಕೇನು, cos x ಇಂಟು secant x dx. ಈಗ ವಾಟ್ ಈಸ್ cos x ಇಂಟು secant x? cos x ಇಂಟು secant x ಅಂದ್ರೆ ನಿಮಗೆ ಟ್ರಿಗ್ನಾಮೆಟ್ರಿ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಅವೆಲ್ಲ ನೋಡ್ಬೇಕು ನೀವು. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, sin x ಇಂಟು cosecant x ಬಂದ್ರೆ 1 ನೆನ್ಪಿಟ್ಕೊಳ್ಳಿ, cos x ಇಂಟು secant x ಬಂದ್ರೆ 1, tan x ಇಂಟು cot x ಬಂದ್ರೆ 1. ಸರಿನಾ? ಈ ತರ ಬಂದ್ರೆ 1, ಯಾಕಂದ್ರೆ ಅದು ರೆಸಿಪ್ರೋಕಲ್. ಏನಂದ್ರೆ sin x ಅಂದ್ರೆ 1/cosecant x ಅಂತ ಬರೀಬಹುದು, ಅಥವಾ cosecant x ಅಂದ್ರೆ 1/sin x ಬರೀಬಹುದು, ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ 1. cos x ಇಂಟು secant x ಅಂದ್ರೆ 1 ಅಲ್ವೇನಪ್ಪ, 1 ಇಂಟು dx. ವಾಟ್ ಈಸ್ 1 ಇಂಟು dx? x. ನೋಡಿ ಅಲ್ಲೇನಾರು cos x ಬಂದ್ರೆ ಆನ್ಸರ್ ಏನು, y secant x is equal to x plus c ಅಂತ. ಅರ್ಥ ಆಯ್ತಾ? ನೋಡಿ ನಿಮಗೆ ಈ ಜಾಗದಲ್ಲಿ ಯಾವಾಗಲೂ ಇಲ್ಲ tan ಬರುತ್ತೆ, cot ಬರುತ್ತೆ, 1/x ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ ಈ ಟೈಪ್ ಅಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ, ಲಾಸ್ಟ್ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದರೆ 2018 ಅಲ್ಲಿ 19 ಮಾಡಿದೆ ಫಸ್ಟೇನೆ, 2018 ಅಲ್ಲಿ ಒಂದು ಪ್ರಶ್ನೆ ಕೇಳೋರು. ನೋಡಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೋಡಿ 2018 ನಲ್ಲಿ ಈ ಚಾಪ್ಟರ್, ಈ ಸಬ್ಜೆಕ್ಟ್ ಮೇಲೆ, ಈ ಟಾಪಿಕ್ ಮೇಲೆ, ಈಗ ಹೇಳ್ಕೊಡ್ನಲ್ಲ ಆ ಟೈಪ್ ಮೇಲೆ ಒಂದು ಪ್ರಶ್ನೆ ಕೇಳೋರು. ಈ ತರ ಇದೆ, ದ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್, ಡಿ ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ x dy by dx ಪ್ಲಸ್ y is equal to x minus 1 ಈಸ್ ಅಂತ ಕೇಳ್ಬಿಟ್ಟವೆ. ಆಪ್ಷನ್ 1 ಈ ತರ ಇದೆ, xy is equal to x minus x square by 2 plus c. Option 2, xy is equal to x square by 2 minus x plus c. Option 3,
xy plus x square by 2 plus x is equal to c. Option 4 xy minus x square by 2 minus x is equal to c. ನೋಡಿ ಈ ತರ ಪ್ರಶ್ನೆ ಕೇಳ್ಬಿಟ್ಟು ಈ ತರ 4 ಆನ್ಸರ್ ಕೊಟ್ಟಿದ್ದಾರೆ. ಈಗ ಪ್ರಶ್ನೆ ಬರೀತೀನಿ ನೋಡಿ, x into dy by dx plus y x minus 1 ಅಂತ ಇದೆ. ನೋಡಿ ನಿಮಗೆ ಈ ತರ ಟೈಪ್ ಬಂದಾಗ ಜನರಲ್ ಫಾರ್ಮ್ ಬರ್ಕೋಬೇಕು. ಏನು ಜನರಲ್ ಫಾರ್ಮ್? ಜನರಲ್ ಫಾರ್ಮ್ ಇಸ್ dy by dx plus py is equal to q ಅಲ್ವಾ? ನೋಡಿ ಇಲ್ಲಿ dy by dx ಇಲ್ಲ, x ಇದೆ. ಇಲ್ಲಿ x ಇರಬಾರ್ದು, ಏನು ಇರಬಾರ್ದು. ನೋಡಿ ಜನರಲ್ ಫಾರ್ಮ್ ಅಲ್ಲಿ ಏನು ಬರೀ dy by dx ಅಲ್ವಾ? ಆಮೇಲೆ ಇಲ್ಲಿ y ಇರಬೇಕು, ಇಲ್ಲಿ y ಇದೆ. ಈ dy by dx ಹಿಂದೆ ಏನು ಇರಬಾರ್ದು. ನೋಡಿ dy by dx ಹಿಂದೆ ಏನು ಇರಬಾರ್ದು. ಈಗ x ಇದ್ದಾಗ ಏನ್ ಮಾಡೋದು ಅಂತಂದ್ರೆ ಎಲ್ಲಾನು ಡಿವೈಡ್ ಬೈ x ಮಾಡ್ಬಿಡಿ. ಎಲ್ಲಾ ಟರ್ಮ್ನು ಡಿವೈಡ್ ಬೈ x. ಅವಾಗ ಏನಾಯ್ತದೆ, ಡಿವೈಡ್ ಬೈ x ಮಾಡಿದ್ರೆ x dy by dx ಡಿವೈಡ್ ಬೈ x ಪ್ಲಸ್ y by x is equal to x minus 1 by x. ಕರೆಕ್ಟಾ? ನೋಡಿ ಎಲ್ಲಾ ಮೂರು ಟರ್ಮ್ನು ಡಿವೈಡ್ ಬೈ x ಮಾಡಿದೆ. x x ಕ್ಯಾನ್ಸಲ್ ಆಯ್ತದೆ. ಅವಾಗ ಇದು dy by dx ಬರುತ್ತೆ. ಇದನ್ನ ನಾವು ಹಿಂಗೂ ಬರೀಬಹುದು 1 plus x into y ಅಂತ, ಯಾಕಂದ್ರೆ py ಫಾರ್ಮ್ ಬರೀತಾ ಇದ್ದೀನಿ. ಈಗ ಇದನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. ಇದನ್ನ ಡಿವೈಡ್ ಅಂದ್ರೆ x by x minus 1 by x. ಅದು ಇಂಟಿಗ್ರೇಷನ್ ಮಾಡಕ್ಕೆ ಈಸಿ ಆಯ್ತದೆ. x x ಕ್ಯಾನ್ಸಲ್, ಇಲ್ಲ ಅಂದ್ರೆ ಹಂಗೆ ಇರ್ಲಿ ಬಿಡಿ, ಆಮೇಲೆ ನೋಡೋಣ. ಹಿಂಗೆ ಇರ್ಲಿ, ಆಯ್ತು, ಹಂಗೆ ಇರ್ಲಿ. ನೆಕ್ಸ್ಟ್ ಅಲ್ಲಿ ಕ್ಯಾನ್ಸಲ್ ಆಯ್ತದೆ ಫೈನಲ್ ಆಗಿ. ಇದು ಹಿಂಗೆ ಇರ್ಲಿ, x minus 1 by x. ನೋಡಿ ಇವಾಗ ಈ ಫಾರ್ಮ್ ಬಂತು ಅಲ್ವಾ? ನೋಡಿ dy by dx ಅಂದ್ರೆ dy by dx ಇದೆ. p ಅಂದ್ರೆ ಏನಾಯ್ತದೆ, p is equal to 1 by x ಆಯ್ತದೆ. q ಏನಾಯ್ತದೆ, x minus 1 by x. ಕರೆಕ್ಟಾ? ನೋಡಿ ಈ ತರ p q ಬರ್ಕೋಬೇಕು. ನಿಮ್ಗೆ ಏನಾದ್ರು dy by dx ಹಿಂದೆ ಏನಾದ್ರು ಇದ್ರೆ ಆ ಟರ್ಮ್ ಇಂದ ಡಿವೈಡ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಅಲ್ಲಿ ಏನು ಇರಬಾರ್ದು, ಖಾಲಿ ಬರೀ dy by dx ಅಷ್ಟೇ ಇರಬೇಕು. ಬೇರೆ ಇದ್ರೆ ಆ ಟರ್ಮ್ ಇಂದ ಎಲ್ಲಾನು ಡಿವೈಡ್ ಮಾಡಬೇಕು. ನೋಡಿ ಎಲ್ಲಾನು ಡಿವೈಡ್ ಮಾಡಿ p ಮತ್ತೆ q ಕಂಡಿಡಿದ್ರೆ ಈ ತರ ಬರುತ್ತೆ. ಇವರು ಸೊಲ್ಯೂಷನ್ ಕೇಳಿರೋದ್ರಿಂದ ಫಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋಣ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋ ಫಾರ್ಮುಲಾ ಏನು? e to the power integral p dx. e to the power integral p ಅಂದ್ರೆ ಏನಪ್ಪಾ? p is 1 by x, 1 by x dx. What is integral 1 by x dx? log x. ನೋಡಿ ಈಗ ತಾನೇ ಹೇಳ್ಕೊಟ್ಟೆ, 1 by x ಬಂದ್ರೆ ಡೈರೆಕ್ಟ್ ಆನ್ಸರ್ x ಅಂತ ಬರೀಬಹುದು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ x. ನೋಡಿ ಮೂರೇ ಬರೋದು, ಇನ್ನೊಂದ್ಸಲಿ ಹೇಳ್ತೀನಿ. ಒಂದು tan x ಬರುತ್ತೆ, cot x ಬರುತ್ತೆ, ಇಲ್ಲ 1 by x ಬರುತ್ತೆ. tan x ಬಂದ್ರೆ log secant x, cot x ಬಂದ್ರೆ log sin x, tan x ಬಂದ್ರೆ ಬರೀ secant x ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, cot x ಬಂದ್ರೆ sin x, 1 by x ಬಂದ್ರೆ ಬರೀ x. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಐತಲ್ವಾ? ಈಗ ಸೊಲ್ಯೂಷನ್ ಏನಪ್ಪ ಫಾರ್ಮುಲಾ? y into integrating factor is equal to integral q into integrating factor into dx plus c. ಈಗ y into integrating factor x ಬಂತು is equal to q ಅಂದ್ರೆ ಏನು? q ಅಂದ್ರೆ x minus 1 by x into integrating factor ಏನಪ್ಪಾ? x ಬಂದಿದೆ into x plus c. x x ಕ್ಯಾನ್ಸಲ್ ಮಾಡ್ಬಿಡ್ಬೋದು, ಡಿನಾಮಿನೇಟರ್ x ಇದೆ, ಅಲ್ಲೂ x ಇದೆ, ಕ್ಯಾನ್ಸಲ್ ಮಾಡ್ಬೋದು. ಈಗ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬರುತ್ತೆ ಇಲ್ಲಿ? yx is equal to integral x minus 1 into dx plus c ಅಂತ ಬರುತ್ತೆ. yx is equal to x ನ ಇಂಟಿಗ್ರೇಟ್ ಮಾಡಿದ್ರೆ ಏನಪ್ಪಾ? x square by 2 ಅಲ್ವಾ? x ನ ಇಂಟಿಗ್ರೇಟ್ ಮಾಡಿದ್ರೆ x to the power 1 ಅಂತ 1 plus 1 by 1 plus 1 x square by 2 ಬರುತ್ತೆ. ಮೈನಸ್ 1 ನ ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ. ನೋಡಿ ದಿಸ್ ಇಸ್ ದಿ ಆನ್ಸರ್. yx is equal to x square by 2 minus x plus c, ಅಥವಾ yx ಅಂದ್ರೆ ಒಂದೇ xy ಅಂದ್ರೆ ಒಂದೇ. ನೋಡಿ ಇಲ್ಲಿ ಏನಾದ್ರು ಇದೆಯಾ ಆನ್ಸರ್? ನೋಡಿ xy is equal to x minus x square. ನೋಡಿ ಇದಲ್ಲ, ನೋಡಿ ಇದು ಆಪ್ಷನ್ 2 ಕರೆಕ್ಟ್ ಆಯ್ತದೆ ಅಲ್ವಾ? ನೋಡಿ xy is equal to x square by 2 minus x plus c. ನೋಡಿ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ ಯಾವುದೇ ಟಾಪಿಕ್ ತಗೊಂಡ್ರು ಡೈರೆಕ್ಟ್ ಲೆಕ್ಕಗಳು ಸ್ವಲ್ಪ ಕಡಿಮೆನೆ, ಏನಾದ್ರೂ ಒಂದು ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ನೋಡಿ ಇದು ಡೈರೆಕ್ಟ್ ಅಂದ್ರೆ ನಾನು ಹೇಳ್ಕೊಟ್ನಲ್ಲ 2 ಲೆಕ್ಕ, ಅದು ಡೈರೆಕ್ಟ್ ಲೆಕ್ಕ. ಇಲ್ಲಿ ಏನ್ ಮಾಡ್ಬಿಟ್ಟ, ಇಲ್ಲೊಂದು x ಕೊಟ್ಬಿಟ್ಟಾಗ ಏನ್ ಮಾಡ್ಬೇಕು? x ಇಂದ ಡಿವೈಡ್ ಮಾಡ್ಬೇಕು. ಇಲ್ಲೇನು ಇರಬಾರ್ದು, ಇಲ್ಲಿ ನೆನ್ಪಿಟ್ಕೊಳ್ಳಿ. ನೋಡಿ ಈ ತರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ 3 ಪ್ರಶ್ನೆ ಬರುತ್ತೆ. 3 ವಿಡಿಯೋ ಕೊಟ್ಟಿದ್ದೀನಿ, 3 ವಿಡಿಯೋನಲ್ಲಿ ಒಂದೊಂದು ಮಾರ್ಕ್ ಬಂದ್ಬಿಡ್ತದೆ. ಸರಿನಾ? 3 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಹೇಳಿರೋದೇ ಬರೋದು. ಒಂದು ಆರ್ಡರ್ ಅಂಡ್ ಡಿಗ್ರಿ ಮೇಲೆ ಒಂದು, ಇನ್ನೊಂದು ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್, ಇನ್ನೊಂದು ಈ ತರ ಸಾಲ್ವ್ ಅಂತ ಕೊಡ್ತಾರೆ. ಸಾಲ್ವ್ ಅಲ್ಲಿ ಇವತ್ತು ಏನ್ ಮಾಡಿದ್ದೀನಿ,
ಅಷ್ಟು ಇಂಪಾರ್ಟೆಂಟು. ನೆನ್ನೆನೂ ಒಂದು ಲೆಕ್ಕ ಹೇಳ್ಕೊಟ್ಟಿದ್ದೆ. ಈ ಲೆಕ್ಕಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಮ್ಯಾಥ್ಸ್ ಏನಪ್ಪ ಅಂತಂದರೆ ನೀವು ವರ್ಕ್ ಮಾಡಲೇಬೇಕು. ವರ್ಕ್ ಮಾಡಿಲ್ಲ ಅಂದರೆ ಕಷ್ಟ. ಸೈನ್ಸ್ ಬೇಕಂದರೆ ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು, ಆದರೆ ಮ್ಯಾಥ್ಸ್ ಹಂಗೆ ಹೇಳೋಕ್ಕಾಗಲ್ಲ, ನೀವು ವರ್ಕ್ ಮಾಡಲೇಬೇಕು. ಆಯಿತಾ? ನೋಡಿ, ಇಲ್ಲಿಗೆ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ CET ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ದು ಏನು ಸಿಲೆಬಸ್ ಇದೆಯೋ ಅಷ್ಟನ್ನು ಮುಗಿಸಿದ್ದೀನಿ. ಒಂದು ಟಾಪಿಕ್ಕು ಬಿಡ್ದಂಗೆ ನಿಮಗೆ ಎಲ್ಲನೂ ನೀಡಿದ್ದೀನಿ. ಈಗ ಏನಪ್ಪ ಅಂತಂದರೆ ನಿಮ್ಮ ಕೆಲಸ ವೀಡಿಯೋಗಳನ್ನ ನೋಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ನೋಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಬೇರೆ ಬೇರೆ ಕ್ವಶನ್ಸು ರಿವಿಷನ್ ಮಾಡ್ಕೋಬೇಕು. ಈಗ ಎಲ್ಲ ವೀಡಿಯೋನ ನೋಡಿ ಒಂದ್ಸರಿ. ನನ್ನ ವೀಡಿಯೋ ಎಲ್ಲ ನೋಡೋಕ್ಕೆ ನಿಮ್ಗೆ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಒಂದು 3 ದಿವಸದಲ್ಲಿ ಎಲ್ಲನೂ ನೋಡಾಕ್ಬಿಡ್ಬೋದು. 3 ಬೇಕಾಗಿಲ್ಲ, 2 ದಿವಸದಲ್ಲಿ ಎಲ್ಲನೂ ನೋಡ್ಬೋದು. ಪ್ರಾಕ್ಟೀಸ್ ಮಾಡ್ಕೋಬೇಕು, ನೋಡ್ತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ನನ್ನ ಈ ಕ್ಲಾಸನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್.